ನಮಸ್ತೆ ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ಸೊ ನಿನ್ನೆಯ ವಿಡಿಯೋದ ಮುಂದುವರಿದ ಭಾಗ. ಸೊ ನಮ್ಮ ಮಹೇಶ್ ಅಣ್ಣನ ಅಭಿಮಾನಿ ಮನೋಜ್ ಅವರ ಕೋರಿಕೆಯ ಪ್ರಕಾರ, ಯಾಕಂದರೆ ನಿನ್ನೆ ಇಡೀ ದಿನ ಬಾರಲ್ಲಿ ಕೂತ್ಕೊಂಡು ಕುಡಿದು ಮಹೇಶ್ ಅಣ್ಣನನ್ನು ಬೈಬೇಡಿ ಅಂತ ಹೇಳಿ ಆ ಅಭಿಮಾನಿಯ ರೋದನಕ್ಕೆ ನಾನು ಕರಗಿ ಮಹೇಶ್ ಅಣ್ಣನ ಸದ್ಯಕ್ಕೆ ಕೈ ಬಿಟ್ಟಿದ್ದೀನಿ. ಅಂದರೆ ಮಹೇಶ್ ಅಣ್ಣನ ಬಗ್ಗೆ ಮಾತಾಡಬಾರ್ದು, ಯಾಕಂದರೆ ಮಹೇಶ್ ಅಣ್ಣನಿಗೆ ತುಂಬ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಫಾರಿನಲ್ಲಿ. ಈ ವ್ಯಕ್ತಿ ಮನೋಜ್ ಅನ್ನೋನು ನನಗೆ ಈ ಬೆಳಿಗ್ಗಿನಿಂದ ಸಂಜೆವರೆಗೂ ವಾಯ್ಸ್ ಮೆಸೇಜ್ ಫಸ್ಟಿಗೆ ಮಾತಾಡಿದೆ, ರಿಪ್ಲೈ ಕೊಟ್ಟೆ, ಮತ್ತು ಸುಮ್ಮನೆ ನಾನು, ಯಾಕಂದ್ರೆ ನಂಗೆ ಕೆಲಸ ಇತ್ತು ನಿನ್ನೆ. ಸೊ ಸಂಜೆ ತನಕ ಈ ವ್ಯಕ್ತಿದು ಗೋಳು ಕುಡಿದು ಫುಲ್ಲು ಕುಡಿತಾ ನಾನು ಕೊಂಕಣಿಯಲ್ಲಿ ಮಾತಾಡ್ತೇನೆ. ನಾನು ಹೇಳಿದೆ, ನಂಗೆ ನಮ್ಮ ಅಕ್ಕ ಕೊಂಕಣಿ ಗೊತ್ತಾ, ನನಗೆ ಅರ್ಥ ಆಗಲ್ಲ ಕೊಂಕಣಿ, ಅರ್ಥ ಆಗುತ್ತೆ ಬಟ್ ಮಾತಾಡೋಕ್ಕೆ ಬರಲ್ಲ, ನೀನು ತುಳುವಲ್ಲಿ ಮಾತಾಡು, ಕನ್ನಡದಲ್ಲಿ ಮಾತಾಡು, ಮಿಕ್ಸ್ ಭಾಷೆಯಲ್ಲಿ ಮಾತಾಡಿ ಫುಲ್ಲು. ಅಂದರೆ ನನಗೆ ನಿಜವಾಗ್ಲೂ ಕಾಮಿಡಿ ಬಂತದು ನೋಡಿ, ಅದೇ ಆಡಿಯೋ ಎಲ್ಲ ಕಳಿಸಿದ್ದೀನಿ ನಾನು ಕೆಲವರಿಗೆ. ಇರಲಿ ಬಿಡಿ, ಆ ಅಭಿಮಾನಿಯ ಮೇರೆಗೆ ಮಹೇಶ್ ಅಣ್ಣನನ್ನು ಬೈಬಾರ್ದು. ಓಕೆ, ಅದು ಡಿ ಗ್ಯಾಂಗಿನವರು ಹೇಳಿದ್ದಾರೆ, ಮಹೇಶ್ ಅಣ್ಣನ ವಿಷಯಕ್ಕೆ ಹೋಗಬೇಡ, ಅವರು ತುಂಬ ಕಷ್ಟಪಟ್ಟು ಹೋರಾಟ ಮಾಡಿದ್ದಾರೆ. ಇರಲಿ, ಮಹೇಶ್ ಅಣ್ಣನ ಸದ್ಯಕ್ಕೆ ಬಲಿಬಿಡು, ಆದರೆ ಗಿರೀಶ್ ಮಟ್ಟಣ್ಣನವರು ಮಾತ್ರ ನಾನು ಬಿಡಲ್ಲ. ಓಕೆ, ಮತ್ತು ಇನ್ನಿಬ್ಬರು ಮಹಿಳೆಯರು ನನಗೆ ತುಂಬ ಕಾಲ್ ಬರ್ತಾಯಿದೆ ನನಗೆ, ಮಹಿಳೆಯರೇ ಮಾತಾಡ್ತಿದ್ದಾರೆ, ನಿಮ್ಮ ಜೊತೆ ನಾವಿದ್ದೀವಿ, ಹೆದರಬೇಡಿ, ನೀವು ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರಂತ. ಸಂತೋಷ. ಸೊ ಇವರಿಬ್ಬರು ಹೇಳ್ತಾ ಇರೋದು, ಇಲ್ಲಿ ಪ್ರಾಬ್ಲಮ್ ಆಗಿರೋದು ಪ್ರಶಾಂತ್ ಅನ್ನೋ ವ್ಯಕ್ತಿಯಿಂದ. ಪ್ರಶಾಂತ್ ಅನ್ನೋ ವ್ಯಕ್ತಿ ಯಾವುದೇ ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ, ಅವತ್ತು ಕೊಟ್ಟ ಕ್ಲಾರಿಫಿಕೇಷನ್ ಫುಲ್ ರಾಂಗು. ಸೊ ಇಡೀ ಹೋರಾಟಗಾರರಿಗೆ ನಾನು ಸರಿ ಇಲ್ಲ, ಅಂದರೆ ಅನಿತಾ ಕಾಸರಗೋಡು ಸರಿ ಇಲ್ಲ, ಪ್ರಶಾಂತ್ ಅನ್ನೋನು ಒಳ್ಳೆ ವ್ಯಕ್ತಿ ಅಂತ ಹೇಳಿ ನನ್ನ ಬಗ್ಗೆ ಕೆಟ್ಟದಾಗಿ ಪ್ರಸನ್ನಕ್ಕನಿಗೆ ಹೇಳಿಲ್ಲ, ಮೋಹನಣ್ಣನಿಗೆ ಹೇಳಿಲ್ಲ, ಮೇನ್ ಯಾರಿದ್ದಾರೆ ಅವರಿಗೆ ಏನು ಹೇಳಿಲ್ಲ. ಬಟ್ ವಿಜಯ ನಾರಾವಿ ಎಂಬ ಕುತಂತ್ರಿ ಮಹಿಳೆಗೆ ಪ್ರಶಾಂತ್ ಕಡೆಯಿಂದ ಕೆಲವೊಂದು ಮಾಹಿತಿ ಹೋಗಿದೆ ಅಂತೆ. ಮತ್ತು ಅವಳು ಒಪ್ಕೊಂಡ್ಲು, ಅದು ಲಾಡ್ಜಿದ್ದು ಕತೆ ಎಲ್ಲ ಸುಳ್ಳು, ಬಾಯಿ ತಪ್ಪಿ ಬಂದಿದ್ದು ಅಂತ ಹೇಳಿದ್ಲು. ಸೊ ಬಾಯಿ ತಪ್ಪಿ ಇವಳಿಗೆ ಭರಿಸ್ತೀನಿ ನಾನು, ಇವಳು ಅಣ್ಣ ಬಂಡು ಲಾಡ್ಜಲ್ಲಿದ್ದ ಕತೆ ನಾನು ಹೇಳ್ತೀನಿ, ಅದು ಬಾಯಿ ತಪ್ಪಿದ್ದು ಅಂತ ಮತ್ತೆ ಹೇಳಿ ನಾನು ಇದು ಮಾಡ್ತೀನಿ, ಆಯಿತಾ. ಆ ಕಥೆಯನ್ನು ನನ್ನ ಮೇಲೆ ಹೇಳಿದವಳು, ನಂದು ಪ್ರಶಾಂತ್ ಮೇಲೆ ಹೇಳಿದ್ದು. ಸೊ ಇದು ಫುಲ್ ಎಪಿಸೋಡ್ಸ್, ಇನ್ನು ಎಷ್ಟು ಎಪಿಸೋಡ್ಸ್ ಅಂತ ಗೊತ್ತಿಲ್ಲ. ನನ್ನ ಮನಸ್ಸಿನ ಪ್ರತಿಯೊಂದು ವಿಚಾರಗಳನ್ನು ನಾನು ಹೇಳ್ತೀನಿ. ನನ್ನ ಟಾರ್ಗೆಟ್ ಇವಾಗ ಪ್ರಶಾಂತ್, ಯಾಕಂದರೆ ಬದಿಗಿಡುವ ಉಳಿದ ಹೋರಾಟಗಾರ, ನಿಮ್ಮ ಹೋರಾಟ ಮುಂದುವರಿಲಿ, ಸೌಜನ್ಯ ನ್ಯಾಯ ಸಿಗಲಿ. ಸೊ ನನ್ನ ಮತ್ತು ಪ್ರಶಾಂತ್ ನಡುವೆ ಹೇಗೆ ಕಾಂಟ್ಯಾಕ್ಟ್ ಆದೆ, ಎಲ್ಲಿ, ಎಲ್ಲ ಕತೆ ಬರ್ತಾ ಇದೆ. ಮತ್ತು ಕೆಲವೊಂದು ವಾಟ್ಸಪ್ ಚಾಟ್ಗಳದ್ದು ಫೇಕ್, ನಾನು ಪ್ರಶಾಂತ್ ಕಾಂಟ್ಯಾಕ್ಟಲ್ಲಿ ಇಲ್ಲ, ನಮ್ಮ ವಾಟ್ಸಪ್ ಬ್ಲಾಕ್ ಆಗಿದೆ, ಅವರೇ ನನ್ನನ್ನು ಬ್ಲಾಕ್ ಮಾಡಿದ್ದು, ನಾನು ಬ್ಲಾಕ್ ತೆಗಿಬೇಡಿ ಅಂತಲೂ ಹೇಳಿದ್ದೀನಿ. ಕಾಲ್ ಕೂಡ ಬ್ಲಾಕ್ ಆಗಿದೆ, ಅವರು ನನಗೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ಬಟ್ ನಾರ್ಮಲ್ ಮೆಸೇಜಲ್ಲಿ ನಾನು ತುಂಬ ಮೆಸೇಜಸ್ ಕಳಿಸ್ತಾ ಇದ್ದೀನಿ ಅವರಿಗೆ, ಡಬಲ್ ಟಿಕ್ ಬರ್ತಾ ಇದೆ, ಬಟ್ ಅವರು ನನಗೆ ರಿಪ್ಲೈ ಮಾಡ್ತಾ ಇಲ್ಲ. ಮತ್ತು ಇನ್ನೊಂದು ವಿಚಾರ ಅಂದರೆ, ನಾನು ಈ ಮಾತುಕತೆ ಆದಮೇಲೆ ಒಂದು 5,000 ರೂಪಾಯಿ ಅದು ಪ್ರಸನ್ನಕ್ಕನಿಗೆ ಹೇಳಿದೆ. ನಾನು ಮಡೈಕ ದೇವಸ್ಥಾನಕ್ಕೆ ಹೋಗ ನನಗೆ ತುಂಬ ಅಳು ಬಂತು, ಯಾಕಂದರೆ 5,000 ರೂಪಾಯಿ ನಾನು ಅವರ ಮಗಳಿಗೆ ಅಂತ ಕೊಟ್ಟಿದ್ದು, ಬರ್ತ್ಡೇ ಮಾಡಿ ಏನಾದರೂ ಮಗಳಿಗೆ ತೆಗೆದುಕೊಡಿ ಅಂತ. ಆ ದುಡ್ಡನ್ನು ನಾನು ವಾಪಸ್ ಕೊಟ್ಟಿದ್ದೀನಿ. ಅದು ನಾನು ಪ್ರಸನ್ನಕ್ಕನಿಗೆ ಹೇಳಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ. ಯಾಕಂದ್ರೆ ನಂಗೆ ಮನಸ್ಸು ತುಂಬ ಬೇಜಾರಾಯಿತು, ಒಂದು ಒಳ್ಳೆ ರಿಲೇಷನ್ಶಿಪ್ ಹಾಳಾಯ್ತಲ್ಲ, ಮಗು ಯಾಕೆ ಪಾಪ ತೊಂದರೆ ಇದು ಅಂತೇಳಿ. ಯಾಕಂದರೆ ಅವರು ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ದಾರೆ, ಮಗುವಿಗೆ ಡ್ರೆಸ್ ತೆಗೆದು ಕೊಟ್ಟಿದ್ದಾರೆ ಆ ದುಡ್ಡಿನಿಂದ. ಸೆಲೆಬ್ರೇಟ್ ಮಾಡಿ ಅಂತ ನಾನೇ ಹೇಳಿದ್ದು, ಮಗುವಿಗೆ ಅಮ್ಮನೂ ಜೊತೆಗಿಲ್ಲ. ಸೊ ಏನಾದರೂ ಒಂದು ಇದು ಮಾಡಿ, ಯಾಕಂದರೆ ಆ ಮಗುವನ್ನು ನೋಡುವಾಗೆಲ್ಲ ನನಗೆ ನನ್ನ ತಂಗಿ ಮಗುವುದು ನೆನಪಾಗೋದು. ಅವಳು ಆ ಕಡೆ ಕುಂದಾಪುರದವಳೆ. ನನ್ನ ತಂಗಿ ಮಗಳಿಗೆ ಆ್ಯಕ್ಚುಲಿ ಹೇಳಿದೆ, ನಿಂಗೊಂದು ಫ್ರೆಂಡ್ ಮಾಡಿಕೊಡ್ತೀನಿ ನಾನು, ನಮ್ಮೊಬ್ಬರು ಫ್ರೆಂಡ್ ಇದ್ದಾರೆ, ಅವ್ರದ್ದು ಮಗಳನ್ನು ನಿಮಗೆ ಕಾಂಟ್ಯಾಕ್ಟ್ ಮಾಡಿಕೊಡ್ತೀನಿ ಅಂತ. ನನ್ನ ತಂಗಿ ಮಗಳಿಗೂ ತುಂಬ ಇಷ್ಟ ಮಕ್ಕಳಂದರೆ, ಇವಳಿಗೊಂದು ಜೊತೆ ಆಗುತ್ತಲ್ಲ ಅಂಥೇಳಿ ನಾನು ಅದನ್ನೆಲ್ಲ ಹೇಳಿದ್ದೆ. ಅವಳಿಗೆ ನಾನು ಬೆಂಗಳೂರಿಗೂ ಕರೆದಿದ್ದೆ, ರಜೆ ಟೈಮಲ್ಲಿ ನೀನು ಬೆಂಗಳೂರಿಗೆ ಬಂದು ನೋಡ್ಕೋತೀನಿ. ಆಗ ಅವಳು ಹೇಳಿದ್ದು, ನಾನು ಬರಲ್ಲ, ಅಪ್ಪ ಬಂದರೆ ಮಾತ್ರ ಬರ್ತೀನಿ, ಅಪ್ಪನ ನೋಡ್ಕೊಳ್ಳೋಕ್ಕಾಗಲ್ಲ, ನೀನು ಮಾತ್ರ ಬಾ, ನೀನು ನೋಡ್ಕೋತೀನಿ ನಾನು, ನೀನು ಬೇಕಾದರೆ ಇಲ್ಲಿ ಸ್ಕೂಲಿಗೆ ಹೋಗು. ನಾನು ಪ್ರಶಾಂತಿಗೆ ಹೇಳಿದ್ದೀನಿ, ಪ್ರಶಾಂತ್ ನಿಮ್ಮಿಬ್ಬರ ಡೈವರ್ಸ್ ವಿಚಾರದಲ್ಲಿ ಮಗು ತುಂಬ ಕೊರಗ್ತಾ ಇದೆ, ಮೇ ಬಿ ಪ್ರಾಬ್ಲಮ್ ಆಗ್ಬೋದು. ಅವ್ರು ಹೇಳಿದರೆ ಅವಳು ಬಿಂದಾಸಿದ್ದಾಳೆ, ಪ್ರಾಬ್ಲಮ್ ನನಗೇನೆ, ನನ್ನ ಹೆಂಡ್ತಿನೂ ಬಿಂದಾಸಿದ್ದಾಳೆ, ತುಂಬ ಇದೆ ಅವರ ಪರ್ಸ್ನಲ್ ಮ್ಯಾಟರ್ಸ್, ನಮಗೆ ಟೂ ಮಚ್ ಬೇಡ. ಯಾಕಂದರೆ ಆ ಮೇಡಮು ಅಡ್ವೊಕೇಟ್, ಅವರು ಪ್ರಶಾಂತ್ ಅವರ ಹೆಂಡತಿ ಅಡ್ವೊಕೇಟು, ಅವರ ಸ್ವಂತ ಅತ್ತೆಯ ಮಗಳು ಅಂತ ಹೇಳಿದರು ನನಗೆ, ತಂದೆ ಅಣ್ಣನ ಮಗಳು ಅಂತ. ಬೇಡ ಬಿಡಿ, ಯಾಕಂದರೆ ನನಗೆ ಆ ಮೇಡಮ್ದು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅವಕಾಶ ಇದ್ರೂ ನಾನು ಮಾಡಿಲ್ಲ, ಯಾಕಂದರೆ ಅವರೊಬ್ಬರು ಅಡ್ವೊಕೇಟು. ಸೊ ಆ ಹೆಣ್ಣು ಮಗಳ ಒಂದು ವೈಯಕ್ತಿಕ ಲೈಫನ್ನು ನಾನು ಎಕ್ಸ್ಪೋಸ್ ಮಾಡಬಾರ್ದು, ಆ ಉದ್ದೇಶದಿಂದ ಮಾತ್ರ. ಬಟ್ ಪ್ರಶಾಂತ್ ಅವ್ರದ್ದು ಪ್ರತಿಯೊಂದು ಚರಿತ್ರೆಯನ್ನು, ಅವ್ರ ಹುಟ್ಟಿನಿಂದ ಹಿಡಿದು ಅವರ ಫುಲ್ ಡೀಟೇಲ್ಸನ್ನು ನಾನು ಲಾಸ್ಟ್ ಒಂದು 1 ಮಂತಲ್ಲಿ ಕಲೆಕ್ಟ್ ಮಾಡಿದೆ. ಪ್ರಶಾಂತ ನೇಬರ್ದು, ಪ್ರಶಾಂತದ್ದು ಮಾವನವರೊಬ್ಬರು ನನಗೆ ಸಿಕ್ಕಿದ್ರು, ಬೆಂಗಳೂರಲ್ಲಿ ಅವರ ರಿಲೇಟಿವ್ಸ್ ಇದ್ದಾರೆ. ಇದನ್ನೆಲ್ಲ ಅವರ ನೇಬರು ತುಂಬ, ಮತ್ತು ಅವರ ಸ್ಕೂಲು, ಯಾಕಂದರೆ ಆ ಮಗಳು ಹೋಗೋ ಸ್ಕೂಲ್, ಅಲ್ಲಿಗೆ ಕಾಲ್ ಮಾಡಿ ವಿಚಾರಿಸಿದೆ. ಮತ್ತು ನನಗೆ ಮಗುವಿಗೆ ಹೆಚ್ಚು ಡಿಸ್ಟರ್ಬ್ ಮಾಡೋದು ಇಷ್ಟ ಇರಲಿಲ್ಲ, 1-2 ಸಲ ವಿಚಾರಿಸಿದೆ. ಆ ಟೀಚರು ಎಲ್ಲ, ಯಾಕಂದರೆ ಇವರು ಅದೇ ಶಾಲೆಯಲ್ಲಿ ಟೀಚರ್ ಆಗಿದ್ರು ಅಂತ ಹೇಳಿದರು. ಸೊ ಎಲ್ಲ ಪ್ರಶಾಂತದ್ದು ಪ್ರತಿಯೊಂದು ವಿಚಾರಗಳನ್ನು ನಾನು ಹೇಳ್ತೀನಿ. ಇನ್ನೊಂದು, ನಾನು ತುಂಬ ಲಕ್ಕಿ ಅಂದರೆ, ನಾನು ಎಲ್ಲರ ವಾಟ್ಸಪ್ ಚಾಟ್ ಡಿಲೀಟ್ ಮಾಡ್ತೀನಿ, ಕ್ಲಿಯರ್ ಮಾಡ್ತೀನಿ, ಸಿಸ್ಟಮ್ ಹ್ಯಾಂಗಾಗುತ್ತೆ. ಬಟ್ ಏನೋ ಒಂದು 6th ಸೆನ್ಸಿಂದೇನೋ ನನಗೆ ದೇವರು, ನಾನು ಹೇಳಿದ್ದೀನಿ ಪ್ರಶಾಂತ್ ನಿಮ್ಮ ಚಾಟನ್ನು ಮಾತ್ರ, ನಿಮ್ಮ ವಾಟ್ಸಪ್ಪನ್ನು ಮಾತ್ರ ನಾನು ಡಿಲೀಟ್ ಮಾಡಲ್ಲ ಅಂತ.
ಮಾಡ್ತಿದ್ರು ನಾನು ಅದನ್ನು ಇಮೇಲ್ಗೆ ಶೇರ್ ಮಾಡಿ ಇರ್ತಿದ್ದೆ. ಯಾಕಂದರೆ ನನಗೆ ಗೊತ್ತಿತ್ತೇನೋ ದೇವರು ಗೊಳಿಸಿದೆ ನಾಳೆ ಏನಾದರೂ ಇದು ಪ್ರೂಫಿಗೆ ಬೇಕಾಗ್ಬೋದು ಅಂತ. ಈಗ ನಾನು ವೈರಲ್ ಆಗ್ತಿದ್ದೆ ಚಾಟ್ ಇದೆಲ್ಲ, ಇವತ್ತು ಸ್ವಾತಿ ಕುಲಲ್ಲಿ ಹೇಳಿದ್ಲು, ತುಂಬ ಜನರು ನನಗೆ ಫೋನ್ ಮಾಡಿದರು, ಮೇಡಮ್ ನೀವು ಪ್ರಶಾಂತ್ಗೆ ಆ ಥರ ಚಾಟ್ ಮಾಡಿದ್ದು ಹೌದಾ ಅಂತ. ನಾನು ಹೇಳಿದೆ ಆ ಚಾಟಲ್ಲಿ ಎಷ್ಟು ಮಿಸ್ಟೇಕ್ಸ್ ಇದೆ ನೋಡು. ಫಸ್ಟ್ ಆಫ್ ಆಲ್ ನಿನ್ನೆ ಇನ್ನೊಂದು ಚಾಟ್ ವೈರಲ್ ಆಗಿದೆ, ಅದರಲ್ಲಿ ಪ್ರಸನ್ನಕ್ಕನನ್ನು ಸಿಕ್ಕಿಸಿ ಹಾಕಿದ್ದಾರೆ. ಸೊ ಇದೆಲ್ಲ ಇದರ ಹಿಂದಿನ ಕೈವಾಡ. ಅಣ್ಣಾ ಬಾಂಡ್, ಹರಿಣಾಕ್ಷ ಶೆಟ್ಟಿ, ವಿಜಯನಾರಾವಿ, ರವೀಂದ್ರ ಶೆಟ್ಟಿ, ಅನೀಶ್ ಮತ್ತು ಪುತ್ತೂರಿನ ಶೈಲು ಗೊತ್ತಿಲ್ಲ ಬಿಡಿ, ಆ ಹೆಂಗಸು ಇಲ್ಲ. ಸೊ ಇಷ್ಟು ಜನ ಮತ್ತು 2 ಚಾನಲ್ನವರಿದ್ದಾರೆ, ಚಕ್ರವರ್ತಿ ಮತ್ತು ಯೂಟ್ಯೂಬ್ ಚಕ್ರವರ್ತಿ ಮತ್ತು ಇವನು ಜ್ವಾಲಾಮುಖಿ ಅಂತ ಹೇಳೋ ಒಬ್ಬ ಮಲ್ಲಿಕಾರ್ಜುನ ಅಂತ, ಮತ್ತು ಯೂಟ್ಯೂಬ್ದು ಚಕ್ರವರ್ತಿಗೆ ನಿನ್ನೆ ಲೆಫ್ಟ್ ಆ್ಯಂಡ್ ರೈಟ್ ಸಿಕ್ಕಿದೆ ಒಬ್ಬರು ಪತ್ರಕರ್ತರು. ನಾನು ಯಾವತ್ತು ಹೇಳ್ತಿದ್ದೆ ಕರ್ಮ ರಿಟರ್ನ್ಸ್ ಅಂತ, ನಾವು ಮಾಡಿದ ಒಳ್ಳೆ ಕೆಲಸಗಳು ನಮಗೆ ಹೆಲ್ಪ್ ಬರುತ್ತೆ ಅಂತ. ಒಬ್ಬರು ಪತ್ರಕರ್ತರು ಶಿವಮೊಗ್ಗದವರು ನನಗೆ 8 ಗಂಟೆಗೆ ಮೆಸೇಜ್ ಮಾಡ್ತಾರೆ ಟೆಲಿಗ್ರಾಮಲ್ಲಿ, ಯಾರಪ್ಪ ಅಂತ ನನಗೆ ನಂಬರ್ ಗೊತ್ತಾಗಿಲ್ಲ. ಸೊ ನಾನು ಕಾಲ್ ಮಾಡಿದೆ, ಅನಿತಾ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಾ? ನಾನು ನಿಂತ್ಕೊಂಡೆ ಈ ಧರ್ಮಸ್ಥಳ ವಿಚಾರದಲ್ಲಿ ಅಂತ. ಇಲ್ಲ, ಇದು ಒಂದು ವರ್ಷ ಹಿಂದಿನ ಕತೆ. ಅವರನ್ನು ನಾನು ಬ್ಲಾಕ್ ಮಾಡಿದೆ, ಯಾಕಂದರೆ ಈ ಪತ್ರಕರ್ತರಿಗೆ ನನಗೆ ತುಂಬ ಫೈಟ್ ಆಗಿತ್ತು. ಯಾಕಂದರೆ ಅವರು ಮಾಡಿದ್ದು ಒಳ್ಳೆ ಕೆಲಸ. ನಾವು ಒಬ್ಬನನ್ನು ಹಿಡಿದಿದ್ದೀವಿ, ಇದೇ ಬ್ರಹ್ಮಾವರ ಮೂಲದ ಶಾಸ್ತಾನದ ವಿನೋದ್ ಕುಮಾರ್ ಎಂಬ ವ್ಯಕ್ತಿ, GSB ಕೊಂಕಣಿ ಕಮ್ಯುನಿಟಿಯವರು. ಅವನ ಹೆಂಡತಿ, ಅವರ 2 ಮಕ್ಕಳು ಇಲ್ಲಿ ಬೆಂಗಳೂರಲ್ಲಿ ಇದ್ದು. ನಾನು 1-2 ದಿವಸಕ್ಕೆ ನನಗೆ ಪರಿಚಯ. ನಾನು ಮಂಗಳೂರು ಆಫೀಸಲ್ಲಿ ಕೆಲಸ ಮಾಡ್ತಿದ್ದ, ಕರ್ನಾಟಕ ಬ್ಯಾಂಕ್ ಎಕ್ಸ್ ಎಂಪ್ಲಾಯಿ ಅಂತ ಹೇಳಿದ. ಸೊ ಇವನ್ ದೊಡ್ಡ ಫ್ರಾಡ್ ಅಂತ ನಮಗೆ ಗೊತ್ತಾಯಿತು. ಇವನನ್ನು ಭೇದಿಸಲಿಕ್ಕೆ ಇವನು ನನ್ನಿಂದ, ನನ್ನ ಫ್ರೆಂಡ್ಸಿಂದ, ತುಂಬ ಜನರಿಂದ ಕೋಟ್ಯಾಂತರ, 1 ಕೋಟಿ ಆದರೂ ಓಕೆ, 10 ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ ಮಾಡಿ, ನಂಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನಾನು ಅವನನ್ನು ನಮ್ಮ ಒಂದು ಪ್ರಾಜೆಕ್ಟಿಗೆ ಇದು ಮಾಡಿದ್ದು, ಅವ್ರ ಮನೆಗೆಲ್ಲ ಹೋಗಿದ್ದೆ. ಸೊ ನಮ್ಮ ಸರ್ ಒಬ್ಬರು ಉಡುಪಿಯವರು ಮತ್ತು ಇಲ್ಲಿ ಒಬ್ಬರು ಬೆಂಗಳೂರಿನವರು, ನಾವೊಂದು ಪ್ರಾಜೆಕ್ಟ್ ಮಾಡೋಕ್ಕೆ ಅಂತ ಇವನನ್ನು ಮಾರ್ಕೆಟಿಂಗ್ ಇದಕ್ಕೆ ಹಾಕೋಣ ಅಂತ ಹೋಗಿದ್ದೆ. ಅದು ದೊಡ್ಡ ಕತೆ, ಅಲ್ಲಿಂದ 1.5 ಲಕ್ಷ ಹೋಗಿದೆ ನಂದು, 83,000 ಇನ್ನೂ ಬಾಕಿ ಇದೆ. ಸೊ ಅವನನ್ನು ಹಿಸ್ಟ್ರಿ ತೆಗೆದು ಈ ಶಿವಮೊಗ್ಗ ಮೂಲದ ಪತ್ರಕರ್ತರೊಬ್ಬರು ನನಗೆ ಕಾಲ್ ಮಾಡಿದ್ರು, ಮೇಡಮ್ ನೀವು ಒಂದು ಕಂಪ್ಲೇಂಟ್ ಕೊಟ್ಟರೆ ಇವನನ್ನು ಒಳಗೆ ಹಾಕೋಣ ಅಂತ. ಸೊ ಆವಾಗ ನಾನು, ಇಲ್ಲ ಸರ್, ನನಗೆ ತುಂಬ ಸೌಜನ್ಯ ಪ್ರಕರಣದಲ್ಲಿ ನನಗೆ ತುಂಬ ಕಂಪ್ಲೇಂಟ್ ಆಗಿದೆ, ನನಗೆ ಇನ್ನು ಪೊಲೀಸ್ ಸ್ಟೇಷನ್ ಕೋರ್ಟ್ ಅಲೆದಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತೇಳಿ ಆ ವಿಷಯದಲ್ಲಿ ಮತ್ತು ನಾನು ಸ್ವಲ್ಪ ಬಿಟ್ಟು ನಾನೇ ಅವರಿಗೆ ವಿನೋದ್ ಬಗ್ಗೆ ಕೇಳಿದೆ. ಅದಕ್ಕೆ ನನಗೆ ಸರಿ ಬೈದರು, ಅವತ್ತು ನೀವು ನನಗೆ ಹೆಲ್ಪಿಗೆ ಬಂದಿಲ್ಲ, ಇನ್ನು ನೀವು ನನ್ನಲ್ಲಿ ವಿನೋದ್ ವಿಷಯ ಕೇಳಬೇಡಿ ಅಂತ. ಲಾಸ್ಟಿಗೆ ಅಲ್ಲಿ ತುಂಬ ಜಗಳ ಆಯಿತು ನಮ್ಮಿಬ್ಬರ ನಡುವೆ. ನಾನು ಮತ್ತೆ ಬ್ಲಾಕ್ ಮಾಡಿದೆ. ರಾತ್ರಿ ನಮ್ಗೆ ತುಂಬ ಚರ್ಚೆ ಆಯಿತು. ಆಮೇಲೆ ಅದಾದಮೇಲೆ ಅವರು ನಿನ್ನೆ ನನಗೆ ಕಾಂಟ್ಯಾಕ್ಟ್ ಮಾಡಿದರು. ಇಮ್ಮಿಡಿಯೇಟ್ ನಾನು ಕಾಲ್ ಮಾಡಿದೆ, ನಾನು ವಿಷ್ಣು ಅಂತ ಹೇಳಿದರು ಅವರು, ಆಯಿತಾ, ಸ್ಟಾರ್ ಆಫ್ ಶಿವಮೊಗ್ಗ ಪತ್ರಕರ್ತರು ಅವರು. ಮತ್ತು ನಾನು ಹೇಳಿದೆ ಹೊರಗಿದ್ದೀನಿ ಸರ್, ನನ್ನ ಮನೆಗೆ ಹೋಗಿ ಕಾಲ್ ಮಾಡ್ತೀನಿ ಅಂತ ಮತ್ತೆ ಎಲ್ಲ ವಿಚಾರವನ್ನು ಹೇಳಿದೆ. ಸೊ ಅವರು ಹೇಳಿದೆ, ಈ ಗಿರೀಶ್ ಮಟ್ಟಣ್ಣ ಹೋಗೋ ಗುರುಗಳು ನನ್ನ ಗುರುಗಳು ಸೇಮ್ ಅಂತ ಹೇಳಿ. ಹೇಗಿದೆ, ಏನಿದೆ ಸರ್ ಗಿರೀಶ್ ಮಟ್ಟಣ್ಣನ ಬಗ್ಗೆ ಹೇಳು? 3rd ಕ್ಲಾಸ್ ವ್ಯಕ್ತಿ ಅವನು ಅಂತ ಒಂದು ಮಾತಿಗೆ. ಅವನ ಟಾರ್ಗೆಟು ಸೌಜನ್ಯ ನ್ಯಾಯ ಏನಲ್ಲ, 3rd ಕ್ಲಾಸ್ ವ್ಯಕ್ತಿ. ಅವನ ಬಗ್ಗೆ ನನಗೆ ಫುಲ್ ಡೀಟೇಲ್ಸ್ ನಾನು ಕೊಡ್ತೀನಿ ಅಂತ. ಸೊ ಗಿರೀಶ್ ಮಟ್ಟಣ್ಣನವರನ್ನು ಯಾವ ಕಾರಣಕ್ಕೂ ಬಿಡಲ್ಲ. ಸೊ ಬ್ಯಾಕ್ ಟು ಪ್ರಶಾಂತ್ ಮ್ಯಾಟರ್ ಅದೇ, ಅದನ್ನು ಹೇಳಿದೆ, ವಿಷಯವನ್ನು ಹೇಳಿದೆ. ಸಂಕ್ಷಿಪ್ತವಾಗಿ ನನಗೆ ಹೇಳು, ಪ್ರಶಾಂತ್ ಯಾರು? ದಿನೇಶ್ ಗಾಣಿಗರನ್ನು ಗೊತ್ತು, ಪ್ರೆಸ್ಸಲ್ಲಿದ್ದವನ, ಪ್ರಶಾಂತದ್ದು ಫೋಟೋ ಕಳಿಸ್ಕೊಟ್ಟೆ, ಎಲ್ಲ ನಾಳೆ ನನಗೆ ಕಾಲ್ ಮಾಡು, ಯಾಕಂದರೆ ತುಂಬ ತಡರಾತ್ರಿ. ಆದರೆ ಡೈಲಿ ಚಕ್ರವರ್ತಿದು ಕಾಲು, ಚಕ್ರವರ್ತಿಯನ್ನು ಕನೆಕ್ಟ್ ಮಾಡಿ ಚಕ್ರವರ್ತಿಯನಿಗೆ ಉಪದೇಶ ಮಾಡಿ ಆಯಿತು. ನೆಕ್ಸ್ಟ್ ಚಕ್ರವರ್ತಿ ಡ್ರಾಪ್ ಆದ. ಆ ಚಕ್ರವರ್ತಿ ತುಂಬ ಡೇಂಜರ್ ಮನುಷ್ಯ. ಅವನಿಗೆ ಯಾರಾದರೂ ಮಾತಾಡೋರಿದ್ದರೆ ಇದು ಮಾಡಿ, ಆತ ಒಬ್ಬ ದಲಿತ ಸಮುದಾಯದ ವ್ಯಕ್ತಿ ಅಂತ ಹೇಳ್ತಾನೆ. ಇವನು ನಮ್ಮ ಬಾಯಿಂದ ಕೆಟ್ಟದ್ದು ಅದಕ್ಕೆ ಬಯಸ್ಕೊಂಡು ಅವನಿಗೆ ಅಟ್ರಾಸಿಟಿ ಕೇಸ್ ಮಾಡುವ ಒಂದು ಟೆಕ್ನಿಕ್ ಇದೆ. ಇದು ಎಲ್ಲ ನಾನು ಹೇಳಿದ್ದು ತುಂಬ ನಿನ್ನೆ ನಂಬರ್ಗೆ ಅವನಿಗೆ ಕಾಲ್ ಹೋಗಿತ್ತಂತೆ, ಅವನು ಸಿಕ್ಕಿಸಿ ಹಾಕ್ತಾನೆ. ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ. ನಾನು ಆ ಸಮುದಾಯವನ್ನು ಹೇಳುವುದಲ್ಲ, ಈಗ ಒಂದು ಕಾನೂನಿನ ಪ್ರಕಾರ ಈ ದಲಿತ ಸಮುದಾಯದವರಿಗೆ ನಾವು ಏನಾದರೂ ಹೇಳಿದರೆ ಇವರು ಅಟ್ರಾಸಿಟಿ ಇಟ್ಕೊಂಡು ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅವನು ನನ್ನ ಜಾತಿ ಬಗ್ಗೆ ಎಲ್ಲ ಮಾತಾಡಿದ, ಬ್ರಾಹ್ಮಣ, ನಾನು ಮಹಿಳೆಯಾಗಿ ಅವನಿಗೆ ದಲಿತನಿಗೆ ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತ. ಏನು ಕೇಸ್ ಹಾಕ್ಮಾರ ನೀನು, ಅಟ್ರಾಸಿಟಿ ಆದರೆ ಅಟ್ರಾಸಿಟಿ ನಾನು ಹೇಳಿದ್ದೀನಿ. ಸೊ ಈ ಪತ್ರಕರ್ತರು ಮಾತಾಡಿ ಆ ವಿಷಯ ಸಾಲ್ವ್ ಆಯಿತು. ಚಕ್ರವರ್ತಿ ಮ್ಯಾಟ್ರ್ ಕ್ಲೋಸ್. ಅವನು ಪುನಃ ಬಂದರೆ ನೋಡೋಣ ಮತ್ತೆ, ಆಯಿತಾ. ಮತ್ತು ಜ್ವಾಲಾಮುಖಿ ಅವನು ದೊಡ್ಡ ಹಲ್ಕಟ್ಟು ವ್ಯಕ್ತಿ, ಅವನು ಮಲ್ಲಿಕಾರ್ಜುನ ಅಂತ. ಅವನು ಮತ್ತೆ ನೋಡೋಣ. ಫಸ್ಟ್ ಇವನನ್ನು ಮುಗಿಸೋಣ. ಚಕ್ರವರ್ತಿದ್ದು ಚಾನಲ್ ಇವತ್ತು ಅದು ನಾನು ಧರ್ಮಸ್ಥಳದವರಿಗೆ ನಂಬರ್ ಕೊಟ್ಟಿದ್ದೀನಿ, ನೀವು ಹ್ಯಾಂಡಲ್ ಮಾಡ್ಕೊಳ್ಳಿ ಅಂತ. ಸೊ ಅವರು ಹೇಳಿದ್ದಾರೆ, ನೀವು ಬಿಟ್ಬಿಡಿ, ನಾವು ನೋಡ್ಕೋತೀವಿ ಅಂತ. ಚಕ್ರವರ್ತಿಯನ್ನು ಧರ್ಮಸ್ಥಳದವರು ಹ್ಯಾಂಡಲ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬ್ಯಾಕ್ ಟು ಪ್ರಶಾಂತ್ ಮ್ಯಾಟ್ರ್. ತುಂಬ ಇದೆ ಮಾತಾಡಲಿಕ್ಕೆ ಈ ಮನುಷ್ಯನ ಬಗ್ಗೆ. ಈ ವ್ಯಕ್ತಿ ಯಾರಿಗೂ ಏನು ಕ್ಲಾರಿಫಿಕೇಷನ್ ಕೊಡದ ವ್ಯಕ್ತಿ. ವಿಜಯ ನಾರಾವಿ ಎಂದ ಮಹಿಳೆಗೆ ನನ್ನ ಬಗ್ಗೆ ಹೇಳಿದ್ದು ಏನು? ಅವಳು ಪ್ರಮಾಣ ಮಾಡಲಿಕ್ಕೆ ಸಿದ್ಧ ಇದ್ದಾಳೆ, ನಾನು ಸಹ ಬರಲಿಕ್ಕೆ ಸಿದ್ಧ ಇದ್ದಾನೆ. ಇನ್ನು ಪ್ರಶಾಂತ್ ಶುಡ್ ಬಿ ಕಮ್ ಟು ದ ಕೊರಗಜ್ಜನಗುಡಿಗೋ ಮಾರಣಕಟ್ಟೆ ಕ್ಷೇತ್ರಕ್ಕೋ ಎಲ್ಲಿಯಾದರೂ ಯಾವುದಾದ್ರೂ ಪವಿತ್ರ ಕ್ಷೇತ್ರಕ್ಕೆ ಪ್ರಶಾಂತ್ ಬರಲೇಬೇಕು. ಪ್ರಶಾಂತ್ ಬಾಯಿಂದ ಆ ಕ್ಲಾರಿಫಿಕೇಷನ್ ತಗೊಳ್ಳೇಬೇಕು. ಸೊ ಇದು ನೆಕ್ಸ್ಟು ನನ್ನ ಪ್ಲ್ಯಾನು. ನಾನು ಈಗ
ಪ್ರಶಾಂತ್ ವಿಷಯಕ್ಕೆ ಯಾಕೆ ತುಂಬ ಅಲ್ಲಿ ಹೋಗಲಿಕ್ಕೆ ನನಗೆ ಒಂದು ದಿವಸದ ಕೆಲಸ. ಒಮ್ಮೆ ಹೋಗಿದ್ದೆ ಕೂಡ, ಅವರ ಲೊಕೇಶನ್ ಟ್ರ್ಯಾಕ್ ಮಾಡ್ತಾ ಇದ್ದೀನಿ, ಅವ್ರು ಎಲ್ಲಿ ಹೋಗ್ತಾರೆ, ಅವರೊಂದು ಹೋಟೆಲ್ಗೆ ಬರ್ತಾರೆ, ಅವರ ಮಗಳ ಸ್ಕೂಲಿಗೆ ಫುಲ್ಲು ನಾನು ಡೀಟೇಲ್ಸ್ ಕಲೆಕ್ಟ್ ಮಾಡ್ತಿದ್ದೀನಿ. ಒಂದು 3 ನಾನು ಸಪೋರ್ಟಿಗಿದ್ದಾರೆ. ಒಂದು ಪ್ರಶಾಂತ್ ಅವರ ರಿಲೇಟಿವ್, ಒಂದು ಪ್ರಶಾಂತ್ ಅವರ ನೇಬರು, ಇನ್ನೊಬ್ಬರು ಪ್ರಶಾಂತ್ ಅವರ ದೊಡ್ಡ ಶತ್ರು. ಸೊ ಈ 3 ಮೂಲಕ ನಾನು ಪ್ರಶಾಂತನ್ನು ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ನಾನು ಪ್ರಸನ್ನಕ್ಕನಿಗೆ ಹೇಳಿದ್ದೀನಿ, ಪ್ರಸನ್ನಕ್ಕ ಇನ್ನು ನಮ್ಮ ವಿಷಯಕ್ಕೆ ಬರಬೇಡಿ, ಲೀಗಲಿ ಹೋಗಲಿಕ್ಕೆ, ಲೀಗಲಿ ಕಂಪ್ಲೇಂಟ್ ಮಾಡು ಪ್ರಶಾಂತ್ ಮೇಲೆ ಅಂತ ಹೇಳೋಕ್ಕೆ, ಪ್ರಶಾಂತ್ ಮೇಲೆ ಕಂಪ್ಲೇಂಟ್ ಮಾಡೋಕ್ಕೆ. ಪ್ರಶಾಂತ್ ನನಗೆ ಕೆಟ್ಟದಾಗಿ ಬೈದಿಲ್ಲ, ಏನು ಮಾಡಿಲ್ಲ. ದುಡ್ಡು ಕೂಡ ವಾಪಸ್, ನಿನ್ನೆ 20,000 ರೂಪಾಯಿ ನನಗೆ ವಾಪಸ್ ಬಂತು. ಒಂದು 5,000 ರೂಪಾಯಿ ಅವರಿಗೆ ಕೊಟ್ಟಿದ್ದು, ಮತ್ತೊಂದು 15,000 ರೂಪಾಯಿ ನಾನು ಅದು ನೆಕ್ಸ್ಟ್ ಡೇ ಇವರು ರಾಂಗ್ ಕ್ಲಾರಿಫಿಕೇಷನ್ ಕೊಟ್ಟಿದ್ದಕ್ಕೆ ಸಿಟ್ಟಲ್ಲಿ ನಾನು ರವಿಯವರಿಗೆ ಕೊಟ್ಟರು ನಾನು 15,000 ತಿನ್ನಲಿ ಅವನು ಭಿಕ್ಷೆ ನಂದು ಅಂತೇಳಿ ನಾನು ಹಾಕಿದೆ. ಆ 20,000 ನಿನ್ನೆ ನನಗೆ ಮೆಸೇಜ್ ಬಂತು, ಪ್ರಶಾಂತ್ PRS ನನಗೆ ಕಳಿಸಿದ್ದಾರೆ, ಆಯಿತಾ. ಸೊ ದುಡ್ಡಿಂದು ಒಂದೇ ರೂಪಾಯಿ ನನಗೂ ಮತ್ತು ಪ್ರಶಾಂತ್ ನಡುವೆ ಇಲ್ಲ. ಸೊ ದ್ಯಾಟ್ ಮ್ಯಾಟರ್ ಇಸ್ ಕ್ಲೋಸ್ಡ್. ಬಟ್ ನನ್ನನ್ನು ಪ್ರಶಾಂತ್ ಮಾಡಿದ ವೈಯಕ್ತಿಕ ತೇಜೋವಧೆ ಇದೆಯಲ್ಲ, ದಟ್ ಈಸ್ ಹಾರಿಬಲ್. ಯಾಕಂದರೆ ನಾನು ವಿತ್ ಲ್ಯಾಪ್ಟಾಪಲ್ಲಿ ಇದ್ದೀನಿ, ನನಗೆ ಈಗ ಟೈಮ್ ಇಲ್ಲ, ಇಲ್ಲಾಂದರೆ ಫುಲ್ ನಾನು ಸ್ಟೋರಿ ಹೇಳ್ತೀನಿ. ಸೊ ಈ ವಿಡಿಯೋವನ್ನು ಎಲ್ಲರೂ ನೋಡೋದು ಬೇಡ. ಯಾಕಂದರೆ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರು, ಯಾರು ಮಾರ ಈ ಕತೆ ಹೀರೋ, ಆ ಪ್ರಶಾಂತ್ ಯಾರು ಅಂತ. ಪ್ರಶಾಂತ್ ಈಸ್ ಯೂಟ್ಯೂಬರ್ ಚಾನಲ್ ಮಾಡೋರು, ಬಟ್ ಅವರಿಗಿಬ್ಬರಿಗೂ ಅವರನ್ನು ಸಾಕ್ತಾ ಇರೋದು ದಿನೇಶ್ ಗಾಣಿಗ ಎಂಬ ವ್ಯಕ್ತಿ. ಇಬ್ಬರಿಗೂ ಜಾಬ್ ಇಲ್ಲ. ಸೊ ಆ ಊರಿನವರು ಹೇಳಿದ ಪ್ರಕಾರ ಇಬ್ಬರು ಈಗ ಒಂಟಿ ಮಹಿಳೆಯರನ್ನೆಲ್ಲ ಟಾರ್ಗೆಟ್ ಮಾಡಿ ದುಡ್ಡಿದ್ದವರನ್ನೆಲ್ಲ ಇದು ಮಾಡೋದು. ನಂಗೆ ಗೊತ್ತಿಲ್ಲ, ನನಗೆ ಪ್ರಶಾಂತ್ ಕೆಟ್ಟದಾಗಿ ಆ ಥರ ದುಡ್ಡಿನ ವಿಚಾರದಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಆಗಿದ್ದು ಹೇಳಿಲ್ಲ, ಅವರು ಕೇಳೂ ಇಲ್ಲ, ನಾನೇ ಅವರ ಕಷ್ಟ ತಿಳ್ಕೊಂಡು ಕೊಡ್ತಾ ಹೋಗಿದ್ದು. ಸೊ ವಿಚಾರ ಮಾತಾಡ್ತಿದ್ರೆ ತುಂಬ ಇದೆ. ಇದು ಪ್ರಶಾಂತ್ ಎಂಬ ವ್ಯಕ್ತಿಯ ಒಂದು ಸಣ್ಣ ಮ್ಯಾಟ್ರು, ಅದರಲ್ಲಿ ಸ್ವಲ್ಪ ಪತ್ರಕರ್ತರದ್ದು ವಿಚಾರ ಬಂತು. ತುಂಬ ಮಾತಾಡಲಿಕ್ಕಿದೆ. ನಾನು ಹೇಳಿದ್ದೀನಿ ನಿಮಗೆ 10 ನಿಮಿಷಕ್ಕಿಂತ ಜಾಸ್ತಿ ಮಾತಾಡಲ್ಲ. ನಾನು ಇನ್ನೊಂದು ಪ್ಲ್ಯಾನ್ ಮಾಡಿದ್ದೀನಿ, ನಾನು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೀನಿ. ನಾನು ವಾಟ್ಸಪ್ ಚಾಟಿಂಗು, ನಾನು ಪ್ರಶಾಂತ್ ಮಾಡಿದ ವಾಟ್ಸಪ್ ಚಾಟಿಂಗ್, ನಮ್ಮ ನಡುವೆ ಯಾವುದೆಲ್ಲ ಕಮ್ಯುನಿಕೇಷನ್ ಆಯಿತು, ಹೇಗೆಲ್ಲ ಯಾವ ಡೇಟಿಗೆಲ್ಲ ಕಾಲ್ ಮಾಡಿದ್ದೀನಿ, ಮತ್ತು ಸ್ವಲ್ಪ ನನಗೆ ಕಾಲ್ ರೆಕಾರ್ಡ್, ಅವರು ಎಷ್ಟು ಕ್ಲೆವರ್ ಅಂದರೆ, ಅವರು ನನಗೆ ಕಳಿಸಿದ ಏನಾದರೂ ಮೆಸೇಜನ್ನು ಇಮಿಡಿಯೇಟ್ ಡಿಲೀಟ್ ಮಾಡ್ತಾರೆ. ಅಂದರೆ ಫೋಟೋಸ್ ಎಲ್ಲ ಏನಾದರೂ ಕಳಿಸಿದರೆ ಅದು ಓಪನ್ ಆದ ಕೂಡಲೇ ಡಿಲೀಟ್ ಆಗುತ್ತೆ. ಒಂದೇ ಒಂದು ಮೆಸೇಜ್ ಇಲ್ಲ ಅವ್ರು ಕಳಿಸಿದ್ದು. ಮತ್ತು ಯಾವತ್ತು ವಾಟ್ಸಪ್ ಕಾಲ್ ಮಾಡೋರು, ನಾನು ಸ್ವಲ್ಪ ನಾನು ನಾರ್ಮಲ್ ಕಾಲ್ ಮಾಡಿದ್ದೀನಿ, ಆದರೆ ಕಾಲ್ ರೆಕಾರ್ಡಿಂಗ್ ಎಲ್ಲ ನನಗೆ ಡೌನ್ಲೋಡ್ ಮಾಡಬೇಕು. ಯಾಕಂದರೆ ನಾನೇನಾದರೂ ಮಾತಾಡಬೇಕಿದ್ರೆ ನಾನು ದಾಖಲೆ ಸಮೇತ ಕೊಡಬೇಕಲ್ಲ. ಇನ್ನೊಂದು, ನಮ್ಮ ನಡುವೇನು ಕಾನ್ವರ್ಸೇಷನ್ ಆಗಿದೆ ಅಂತ ಅದನ್ನು ಪ್ಲೇ ಮಾಡ್ತೀನಿ. ಸ್ವಲ್ಪ ಟೆಕ್ನಿಕಲಿ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಮಾಡಬೇಕು, ಅದು ಪ್ರಶಾಂತಿದು ರಾಮಾಯಣ. ಸದ್ಯಕ್ಕೆ ನಾನು ಹೋರಾಟ ಅದು ಬದಿಗಿರಲಿ. ನನ್ನ ಟಾರ್ಗೆಟ್ ಈಗ ಪ್ರಶಾಂತ್ ಮಾತ್ರ. ಪ್ರಶಾಂತ್ ನನಗೆ ಇಬ್ಬರು ಹೇಳಿದ್ದು, ನೀವಿಬ್ಬರು ಬಗೆಹರಿಸ್ಕೊಳ್ಳಿ ಅಂತ. ಆ ವ್ಯಕ್ತಿಯನ್ನು ಯಾವ ರೀತಿಯಲ್ಲೂ ನನಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಯಾರಾದರೂ ಕರ್ಕೊಂಬಂದರೆ ಪ್ರಶಾಂತ್ ನಾನು ಮಾತಾಡಿದರೆ ಮುಗಿಯೋ ವಿಷಯಗಳಿದು. ಇಲ್ಲದಿದ್ದರೆ ಇದು ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮುಂದುವರಿತದೆ. ಇದನ್ನು ನೋಡಲಿಕ್ಕೆ ಕೆಪಾಸಿಟಿ ಇರುವವರು ಮಾತ್ರ ನೋಡಿ ನನ್ನ ವೀಡಿಯೋನ ನೋಡಿ. ಹಾರ್ಟ್ ಅಟ್ಯಾಕ್ ಆಗಿ ಸಾಯೋದೆಲ್ಲ ಬೇಡ. ಸದ್ಯಕ್ಕೆ ಕಮೆಂಟ್ ಬಾಕ್ಸ್ ಆಫ್ ಮಾಡಿರ್ತೀನಿ, ಯಾಕಂದರೆ ನಿಮ್ಮ ಒಂದೊಂದು ಕಮೆಂಟಿಗೂ ರಿಪ್ಲೈ ಕೊಡಲಿಕ್ಕೆ ಈಗಾಗಲ್ಲ. ಸಂಜೆ 4 ಗಂಟೆ ನಂತರ 6 ಗಂಟೆ ನಂತರ ನಾನು ಫ್ರೀ ಆಗಿರ್ತೀನಿ. ಕಮೆಂಟ್ ಆನ್ ಮಾಡಿರುತ್ತೆ, ನಿಮಗೆ ಮುಕ್ತವಾಗಿ ಕಮೆಂಟ್ ಮಾಡ್ಬೋದು. ಪ್ರಶಾಂತ್ ಅವರ ನಂಬರ್ ಬೇಕಿದ್ದರೂ ಕೊಡ್ತೇನೆ, ಬಟ್ ತುಂಬ ಜನ ಟ್ರೈ ಮಾಡ್ತಿದ್ದಾರೆ, ಅವರು ಬ್ಲಾಕ್ ಮಾಡ್ತಾ ಇದ್ದಾರೆ ಎಲ್ಲರ ನಂಬರನ್ನು ಕ್ಲಾರಿಫಿಕೇಷನ್ ಮಾಡಿ. ಸೊ ಮೈ ಟಾರ್ಗೆಟ್ ಈಸ್ ಪ್ರಶಾಂತ್ ಹಿಂದೆ ಆಟ ಆಡಿದ ವಿಜಯ ನಾರವಿ, ದಿನೇಶ್ ಗಾಣಿಗ, ಸುಧೀರ್ ಮಲ್ಯಾಡಿ ಮತ್ತು ಆ ಕುಂದಾಪುರದ ಫುಲ್ ಟೀಮ್, ಅವರ ಬಗ್ಗೆ ಫಸ್ಟಿಗೆ ನಾನು ರಿವೀಲ್ ಮಾಡ್ತೀನಿ ವಿತ್ ಆಲ್ ಡಾಕ್ಯುಮೆಂಟ್ಸ್. ವೇಟ್, ನೆಕ್ಸ್ಟ್ ಎಪಿಸೋಡಲ್ಲಿ ಮುಂದುವರಿತದೆ ಇದು ಕತೆ. ಪ್ರಶಾಂತಾಯಣ ಮುಂದುವರಿತದೆ.